ಒಂದೂರಿನ ಅಭಿವೃದ್ಧಿಯನ್ನು ಅಲ್ಲಿನ ರಸ್ತೆಗಳು ತೋರಿಸ್ಕೊಡ್ತಾವಂತೆ. ಆದ್ದರಿಂದ ಇವತ್ತು ನಾವು ಐತಿಹಾಸಿಕ ನಗರ ಬೀದರ್ನಲ್ಲಿರುವ ರಸ್ತೆಗಳು ಯಾವ ರೀತಿ ಅಭಿವೃದ್ಧಿಯಾಗಿವೆ, ಇಲ್ಲಿನ ಶಾಸಕರು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಬೀದರ್ ನಗರದ ಬಸವೇಶ್ವರ ವೃತ್ತದಿಂದ ಏನು ಮೈಲೂರು ಕ್ರಾಸ್ ಕಡೆ ಹೋಗುವ ಅಥವಾ ಗುಂಪಾ ರಿಂಗ್ ರೋಡ್ ಕಡೆ ಹೋಗುವ ರಸ್ತೆಯಲ್ಲಿ ನಾವಿದ್ದೇವೆ. ಏನು ಒಂದು 2-3 ದಿವಸಗಳಿಂದ ಅಲ್ಪ ಮಟ್ಟದ ಮಳೆ ಬೀದರ್ ನಗರದಲ್ಲಿ ಆಗ್ತಾ ಇದೆ. ಇದನ್ನು ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಯಾವ ರೀತಿ ಇಲ್ಲಿನ ಪರಿಸ್ಥಿತಿ ಇದೆ ಅಂತ ನೋಡ್ಬೋದು. ನೀವು ಇದನ್ನ ರಸ್ತೆ ಅಂತಿರೋ ಕೆರೆ ಅಂತಿರೋ ಸಾರ್ವಜನಿಕರಿಗೆ ಬಿಟ್ಟಿದ್ದು ನೋಡ್ತಾ ಇರ್ಬೋದು. ವೆಹಿಕಲ್ ಯಾವ ರೀತಿ ಹೋಗ್ತಾ ಇದೆ ಬೈಕು ಅಂತ. ಇದನ್ನು ನಿಜವಾಗ್ಲೂ ರಸ್ತೆ ಅಂತ ಕರಿಬೇಕಾ ಅಥವಾ ಇದನ್ನ ಕೆರೆ ಅನ್ನಬೇಕಾ, ಸ್ವಿಮ್ಮಿಂಗ್ ಪೂಲ್ ಅನ್ನಬೇಕಾ, ಇಲ್ಲಿನ ಶಾಸಕರು ಹೇಳಬೇಕು. ಶಾಸಕರಂತ ರಹೀಮ್ ಖಾನ್ ಅವರು ಪಾಪ ಏನೋ ಮಾಜಿ ಸಚಿವರು ತಮ್ಮ ಸಚಿವ ಸ್ಥಾನಕ್ಕೆ ಇಚ್ಛಿಸಲಿಕ್ಕೆ ದೆಹಲಿಯಲ್ಲಿದ್ದಾರೆ ಕಳೆದ 15 ದಿವಸದಿಂದ. ಆದರೆ ಬೀದರ್ ಜಿಲ್ಲೆಯ ಅಥವಾ ಬೀದರ್ ಸಿಟಿಯ ಜನರು ಇಲ್ಲಿನ ಈ ಗುಂಡಿಮಯ ರಸ್ತೆಯಲ್ಲಿ ಪರದಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು, ರಸ್ತೆ ನೋಡಿ, ಅದು ಆಟೋಗಳು ಹೇಗೆ ಹೋಗ್ತಾವೆ. ಅದರಲ್ಲೂ ರಾತ್ರಿ ಸ್ವಲ್ಪ 1 ಗಂಟೆ ಅರ್ಧ ಗಂಟೆ ಜೋರಾಗಿ ಮಳೆ ಬಂತು ಅಂದರೆ ಸಂಪೂರ್ಣವಾಗಿ ನೀರು ನಿಂತಿರುತ್ತೆ. ಇಲ್ಲಿ ರಸ್ತೆಯಲ್ಲಿದೆ, ಗುಂಡಿಯಲ್ಲಿದೆ, ಯಾವುದೂ ಗೊತ್ತಾಗಲ್ಲ. ನಾವು ನಿಮಗೆ ಇದನ್ನ ತೋರಿಸ್ತೀವಿ ಯಾವ ಮಟ್ಟಿಗೆ ಇಲ್ಲಿನ ರಸ್ತೆಗಳು ಗುಂಡಿ ಬಿದ್ದಿವೆ ಅಂತ. ಬ್ರದರ್ ಸ್ವಲ್ಪ ಬರ್ರಿ, ಇಲ್ಲಿ ಹೆಲ್ಪ್ ಮಾಡ್ರಿ ನಮಗೊಂದು ಸ್ವಲ್ಪ. ನೋಡ್ತಾ ಇರ್ಬೋದು ಅಲ್ಲಿ ಅಂಗವಿಕಲರು ಕೂಡ ಹೋಗ್ತಾ ಇದ್ದಾರೆ, ಯಾವ ರೀತಿ ಪರದಾಡ್ತಿದ್ದಾರೆ. ಅವ್ರು ಚಿಕ್ಕ ಗಾಳಿ ಇರುತ್ತೆ, ಹೆಚ್ಚು ಕಡಿಮೆ ಆಗಿಬಿಟ್ರೆ ಯಾವ ಕಡೆಗಾದರೂ ಪಲ್ಟಿ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ನೋಡಿ ಇಲ್ಲಿ ನಾನು ನಿಮಗೆ ಅಳತೆ ಮಾಡಿ ತೋರಿಸ್ತೀನಿ. ಇವತ್ತು ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಬ್ರದರ್ ಸ್ವಲ್ಪ ಆ ಕಡೆಗೆ ಹೋಗ್ತೀರಾ ಇದು ಹಿಡ್ಕೊಂಡು? ಸರ್ ಒಂದು ಸಲ ನಿಧಾನ ಇರಲಿ, ಅವ್ರು ಹೋಗಲಿ, ಅವನ್ನ ತೋರಿಸ್ತೀವಿ, ಅಳತೆ ತೋರಿಸ್ಬಿಡ್ತೀನಿ ಇವತ್ತು ನಾನು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ. ಇಲ್ಲಿನ ನಾಯಕರು, ಶಾಸಕರು, ಸಚಿವರು ಆ ಕಡೆ ಹೋಗ್ರಿ ಸ್ವಲ್ಪ ನೋಡಿ ಎಷ್ಟು ಉದ್ದದ ಗುಂಡಿ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಹಿಡೀರಿ ಅಲ್ಲಿ, ಬಾರಪ್ಪ ಇಲ್ಲಿ ಕ್ಯಾಮ್ರಾ ಸ್ವಲ್ಪ ಮುಂದೆ ಬನ್ನಿ. ನೋಡಿ ಇದು ನೋಡ್ತಾ ಇರ್ಬೋದು 186 ಇಂಚ್. ಇದು 186 ಇಂಚು ಈ ಗುಂಡಿ ಇದೆ, ಇಷ್ಟು ದೊಡ್ಡದು. ಇದನ್ನ ಈ ಕಡೆಗೆ ಇಡೀರಿ ಬ್ರದರ್, ಸ್ವಲ್ಪ ಆ ಕಡೆಯಿಂದ ಇಡ್ರಿ. ಇದು ಉದ್ದ ಅಗಲ ತೋರಿಸ್ತೆ, ಇದು 186 ಇಂಚ್ ಅಗಲ ತೋರಿಸ್ತೆ. ಅದೇ ರೀತಿ ಇದನ್ನ ಉದ್ದ ತೋರಿಸ್ತೀನಿ. ಅಲ್ಲೇ ಇಡೀರಿ. ಹಾಂ ಬ್ರದರ್ ಸರಿ, ಹಿಡೀರಿ, ಅಲ್ಲೇ ಇಡೀರಿ. ಈ ಕಡೆಗೆ ಇಡೀರಿ, ಗುಂಡಿಗೆ ಇಡೀರಿ. ಇದನ್ನು ನೋಡಿ, ಇದು 160 ಇಂಚು, 160 ಇಂಚು, 400 ಸೆಂಟಿಮೀಟ್ರ್ ಹೆಚ್ಚು ಕಡಿಮೆ. ನೋಡ್ಬೋದು ಇದನ್ನ ಯಾವ ರೀತಿ ಇದನ್ನು ಇಲ್ಲಿನ ಶಾಸಕರು ಹೇಳ್ತಾರೆ ಅಂತ. ಇಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಇರ್ಬೋದು ನೀವೀಗ. 180 ಇಂಚು, 160 ಇಂಚು ದೊಡ್ಡ ಮಟ್ಟದ ಗುಂಡಿ ಇಲ್ಲಿ ಬಿದ್ದಿದೆ ಅಂದರೆ ಯಾವ ರೀತಿ ಇಲ್ಲಿ ಕೆಲಸ ಆಗ್ತದೆ. ನಿಂತ್ಕೊಳ್ಳಿ ಸರ್, ಒಂದು ಸೆಕೆಂಡ್ ನಿಂತ್ಕೊಳ್ಳಿ. ಪಾಪ ಅವ್ರ ಮಾತುಗಳನ್ನ ಕೇಳ್ಕೊಂಡ್ರಿ, ಎಷ್ಟು ಕೆಟ್ಟದಾಗಂದ್ರು. ಬೀಪ್ ಸೌಂಡ್ ಹಾಕ್ಬೇಕು, ಆ ರೇಂಜಿಗಿದೆ. ಇಲ್ಲಿ ಮಾತಾಡ್ತೀನಿ, ಜನರನ್ನ ಕೇಳ್ತೀನಿ. ಬನ್ನಿ ಸರ್, ಸ್ವಲ್ಪ ಮುಂದೆ ಬನ್ನಿ. ಏನು ಹೇಳ್ತೀರಿ ಸರ್ ಈ ರಸ್ತೆ ನೋಡಿ? ಸರ್ ನೋಡತ್ತಿರಲಿಲ್ಲ, ಮಳೆಗಾಲ ತುಂಬ ನೀರು, ಇದು ಗಾಡಿಗೆ ಹೋಗಿಂದೆ ಹೋಗೋದು ಭಾಳ ತಕ್ಲೀಫ್ ಅಲ್ಲದ. ಜರ CMC ಸಾಬ್ರಿ ಜರ ಕಣ್ಣೆತ್ತಿ ನೋಡ್ಕೊ ಅಂತ ಹೇಳಿ ಸರ್. ನೀವು ಸ್ವಲ್ಪ ಹೇಳಿ ಸರ್. ಏನು ಮಾಡ್ಲಾಗ್ತೀರಂತೀರಿ ಸರ್? ಅವ್ರು ಎಲ್ಲ ಈಗ ಇದ್ರಾಗ ಬಿಜಿ ಹೋಗ್ಯಾರ, ಸಚಿವರಾಗ್ಲ ಬಿಜಿ ಆಗ್ಯಾರ. ಇದ್ರಾಗ ಗೋರ್ ಗರೀಬರು ಹಾಳಾಗ್ಲತ್ತಾರ ಸರ್. ಇದ್ರಾಗ ಸ್ವಲ್ಪ ನಿಮ್ಮ ಮುಖಾಂತರ ಜರ ಹೇಳ್ರಿ. ಇವ್ರದ್ದು ನೋಡಿ, ಜನರು ಹೇಳ್ತಾ ಇದ್ದಾರೆ ಪಾಪ ಅವ್ರು ಬ್ಯುಸಿ ಇದ್ದಾರೆ, ಅವ್ರಿಗೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಾಡಿ ಒಂದು ಸ್ಯಾಂಪಲ್ ಇದು, ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದನ್ನ. ಅದು ಕೇವಲ ಸ್ಯಾಂಪಲ್ ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಪರದಾಡ್ತಿದ್ದಾರೆ. ಇದು ಇಲ್ಲಿಂದ ಅಲ್ಲಿವರೆಗೂ ನಗರದ ಪ್ರಮುಖ ರಸ್ತೆ ಯಾವ ಮಟ್ಟಿಗೆ ಹೈರಾಣಾಗಿ ಹೋಗಿದೆ ಅಂತ ಹೇಳ್ಬೋದು ಜನರು. ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂಸ್, ಇಲ್ಲಿ ಹಾರುಗೇರಿ ಕಮಾನ್ವರೆಗೂ ಒಂದು 300-400 ಮೀಟ್ರ್ ರಸ್ತೆ ಸಂಪೂರ್ಣವಾಗಿ ಹಾಳಾಗೋಗಿದೆ. ಇಲ್ಲಿರೋರನ್ನ ಕೇಳ್ತೀನಿ ನಾನು, ಬೇಕಾದ್ರೆ ಆಟೋ ಓಡಿಸೋರನ್ನ, ಸಾರ್ವಜನಿಕರನ್ನ ಕೇಳಿದ್ರೆ ಅವರೇ ಹೇಳ್ತಾರೆ ಯಾವ ರೀತಿ ಇದೆ ಇಲ್ಲಿ ರಸ್ತೆ ಅಂತ. ಸರ್ ಏನು ಹೇಳ್ತೀರಿ ರೋಡಿನ ಬಗ್ಗೆ? ರೋಡ್ ಏನು ಸರ್, ಮಳೆಗಾಲ ಬಂತಂದ್ರೆ ಇದೆ ಅದ ಹಾಲತ್ತು. ಯಾಕೆ ಏನು ಹೇಳ್ತೀರಿ ರಾಜಕಾರಣಿಗಳಿಗೆ ಮಾಡ್ಲಿಕ್ಕೆ ಇಲ್ಲ? ಮಾಡ್ಬೇಕು ಸರ್ ಎಲ್ಲ. ನೋಡಿ ಪಾಪ ಜನರು ನಿಸ್ಸಹಾಯಕರಾಗಿದ್ದಾರೆ ಬೀದರ್ನಲ್ಲಿ. ಒಂದು ಐತಿಹಾಸಿಕ ನಗರ, ಇಬ್ಬಿಬ್ರು ಸಚಿವರಿದ್ದರು, ಈಗಿಲ್ಲ. ಅಷ್ಟೆಲ್ಲ ಇದ್ದರೂ ಕೂಡ ಇಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ, ಸಂಪರ್ಕ ಯಾವ ರೀತಿ, ಇದು ಕೇವಲ ಇದು ಒಂದೇ ರಸ್ತೆದಲ್ಲ ನಾನು ಹೇಳ್ತಾ ಇರೋದು. ನಗರದ ಯಾವುದೇ ರಸ್ತೆಗೂ ಹೋಗಿ ಇದೇ ಹಣೆ ಬರ. ನಗರದ ಯಾವ ರಂಗಮಂದಿರ ಕಡೆ ಹೋಗ್ತೀರಾ, ಬಸ್ ಸ್ಟ್ಯಾಂಡ್ ಪಕ್ಕ ಹೋಗ್ತೀರಾ, ಎಲ್ಲೋದ್ರೂ ಇದೇ ಇದು ಹಣೆ ಬರ. ಇದನ್ನು ಸುದ್ದಿ ಮಾಡಬೇಕಾ, ಒಂದು ರಸ್ತೆಯಲ್ಲಿರೋ ಸಮಸ್ಯೆಗಳನ್ನೇ ಒಂದು ಅಭಿಯಾನ ಮಾಡಬೇಕಾ ತಿಳಿತಾ ಇಲ್ಲ. ಯಾಕಂದರೆ ಆ ರೇಂಜ್ಗೆ ಪರಿಸ್ಥಿತಿ ಬೀದರ್ ನಗರದ ಪ್ರಮುಖ ರಸ್ತೆಗಳಿವೆ. ಮಾಜಿ ಸಚಿವ ರಹೀಮ್ ಖಾನ್ ಅವರು ಕೂಡಲೇ ಸ್ವಲ್ಪ ಎಚ್ಚೆತ್ಕೊಳ್ಳಿ. ತಮ್ಮ ನಗರದ, ತಮ್ಮ
ಓಟ್ ಹಾಕಂಥ ಜನರು ಸಂಕಷ್ಟದಲ್ಲಿದ್ದಾರೆ. ಬಂದು ಕೂಡಲೇ ಇದನ್ನು ನೋಡಿ ಇದಕ್ಕೊಂದು ಪರಿಹಾರ ಕೊಡಲಿ, ಶಾಶ್ವತ ಪರಿಹಾರ ಕೊಡಲಿ. ಮಳೆಗಾಲ ಬಂತು ಅಂದರೆ ಸುಮ್ಮನೆ ಮಣ್ಣು ಹಾಕೋದು, ಗುಂಡಿ ಮುಚ್ಚೋ ಕೆಲಸ ಆಗ್ತಾಯಿದೆ. ಆದರೆ ಇದಕ್ಕೆ ಶಾಶ್ವತ ಪರಿಹಾರ ಇಲ್ಲ. ಕೂಡಲೇ ಏನೋ ಸಂಬಂಧಪಟ್ಟಂಥ ಅಧಿಕಾರಿಗಳು ಹಾಗೂ ಶಾಸಕರು ಜನರ ಧ್ವನಿಯಾಗಿ ಇದನ್ನು ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಿದರೆ ತಮಗೂ ಕೂಡ ಹಾಗೂ ಕ್ಷೇತ್ರದ ಜನರಿಗೂ ಕೂಡ ಒಳ್ಳೆಯದಾಗೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಅನ್ಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.